ಬಾಹ್ಯ ಸನ್ನಿವೇಶಗಳನ್ನ ಸುತ್ತ ನಿಮ್ಮ ಜೀವನವನ್ನ ಹೇಗೆ ಕಟ್ಕೊಳ್ತೀರಿ ಅನ್ನೋದನ್ನ ಜಗತ್ತಿನಿಂದ ಕಲಿಬೇಕು. ಬೇರೆ ದಾರಿ ಇಲ್ಲ. ಯಾವ ರೀತಿಯ ಸಾಮಾಜಿಕ ಸನ್ನಿವೇಶಗಳಲ್ಲಿ ಇದೀವಿ ಅನ್ನೋದ್ರ ಮೇಲೆ ನಮ್ಮ ಸುತ್ತ ಅದಕ್ಕೆ ತಕ್ಕನಾದ ಸನ್ನಿವೇಶಗಳನ್ನ ನಿರ್ಮಿಸಿಕೊಳ್ಳಬೇಕು. ನಾವೀಗ ಆಂತರಿಕ ಸನ್ನಿವೇಶದ ಬಗ್ಗೆ ಮಾತಾಡ್ತಿದ್ದೀವಿ. ಅದ್ರ ಬಗ್ಗೆ ಮಾತಾಡುವಾಗ ನೀವು ಇರಬಹುದಾದ ಅತ್ಯುತ್ತಮ ಸ್ಥಿತಿ ಆನಂದ ಅಲ್ವಾ? ಹೌದಲ್ವಾ? ನೀವು ಜೀವನದುದ್ದಕ್ಕೂ ಆನಂದದಲ್ಲಿ ಸಾಗಬಹುದಾದ್ರೆ ಆಂತರಿಕವಾಗಿ ಅದೇ ಅತ್ಯುತ್ತಮವಾದ್ದು. ಹಾಗಿದ್ರೆ ಇದು ಉಸಿರನ್ನ ಬಿಗಿ ಹಿಡಿಯೋದ್ರಿಂದ, ದೇಹನ ತಿರ್ಚೋದ್ರಿಂದ ಅಥವಾ ಡ್ಯಾನ್ಸ್ನಿಂದ, ಸುಮ್ಮನೆ ಕೂರೋದ್ರಿಂದ ಆಗತ್ತಾ? ಇದು ಯಾವುದೋ ನಿರ್ದಿಷ್ಟ ಕಾರ್ಯವನ್ನ ಮಾಡೋದ್ರಿಂದ ಆಗತ್ತೆ ಅಂತಲ್ಲ. ಜೀವಶಕ್ತಿಗಳು ಸ್ವಭಾವತಃ ಆನಂದಭರಿತವಾದ್ರೆ ನೀವು ಆನಂದಭರಿತರಾಗ್ತೀರಿ. ನಿಮ್ಮ ಜೀವಶಕ್ತಿಗಳು ಅಹಿತವಾದ್ರೆ ನಿಮಗೆ ಅಹಿತವಾದ ಅನುಭವವಾಗತ್ತೆ. ಅವು ಮಧುರವಾದ್ರೆ ನಿಮಗೆ ಮಧುರ ಅನುಭವವಾಗತ್ತೆ. ಹಾಗಾಗಿ ನಿಮ್ಮೊಳಗೆ ಜೀವಶಕ್ತಿಗಳು ಮಧುರವಾಗಿ ಕಾರ್ಯಗೈಯೋ ಹಾಗೆ ಮಾಡೋಕೆ ಕೆಲವು ಸರಳ ಸಾಧನಗಳನ್ನ ಬಳಸ್ತಾ ಇದ್ದೀವಿ. ನೀವಿಲ್ಲಿ ಕೂತ್ರೆ ನೀವು ನಿಮ್ಮನ್ನ ಹಿತವಾಗಿ ಅನುಭವಿಸ್ತೀರಿ, ಅಹಿತವಾಗಿ ಅಲ್ಲ.